ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ PC ಮತ್ತು PSI ನೇಮಕಾತಿ 2026 ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅದಕ್ಕೆ ಸಂಬಂಧಿಸಿರುವಂಥ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರ್ಬೋದು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ದೊರೀತಾ ಹೋಗ್ತದೆ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆವರೆಗೂ ನೋಡಿ ಇದಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು PC 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು 600 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ಇದಕ್ಕೆ ಸಂಬಂಧಿಸಿರುವಂತೆ ಶೀಘ್ರವಾಗಿ ನಾವು 8,000 ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಭರ್ತಿಯನ್ನು ಮಾಡ್ತೇವೆ ಅಂತೇಳಿ ಗೃಹ ಸಚಿವರು ಹೇಳಿರುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ಅವರ ಒಂದು ಹೇಳಿಕೆಯ ಪ್ರಕಾರ ಒಂದು ವಾರದಲ್ಲಿ ಅಂತಂದರೆ ಇನ್ನೂ ಒಂದು ವಾರದಲ್ಲಿ ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. 545 PSIಗಳು ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿದ್ದು ಒಟ್ಟು 600 PSIಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಪ್ರಸಕ್ತ ವರ್ಷ ರಾಜ್ಯದಲ್ಲಿ 12 ಪೊಲೀಸ್ ಠಾಣೆಗಳನ್ನು ಆರಂಭಿಸಲಾಗುವುದು. ಅಂತಂದರೆ ಇನ್ನೊಂದು ಏನು ಗುಡ್ ನ್ಯೂಸ್ ಅಂತಂತಂದರೆ, ಈ ಬಾರಿ 12 ಪೊಲೀಸ್ ಠಾಣೆಗಳನ್ನು ಸಹ, ಅಂದರೆ ಇನ್ನೊಂದು 12 ಎಕ್ಸ್ಟ್ರಾ ಪೊಲೀಸ್ ಸ್ಟೇಷನ್ನು ಸಹ ಏನು ಮಾಡ್ತಾರೆ ಅಂತಂತಂದರೆ ಆರಂಭ ಮಾಡುವುದರಿಂದ ಇಲ್ಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಳವಾಗ್ತವೆ. ಅಂತಂದರೆ ಇನ್ನೂ ಸಹ ಹೆಚ್ಚಿನ ಹುದ್ದೆಗಳು ಸಹ ಅಲ್ಲಿ ಏನಾಗ್ತವೆ ಅಂತಂತಂದರೆ ಕ್ರಿಯೇಟ್ ಆಗ್ತವೆ. ಓಕೆ, ಹಾಗಾಗಿ ಇನ್ನೂ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕುವುದು, ಅಂದರೆ ಮತ್ತು ಹುದ್ದೆಗಳನ್ನ ಕರೆಯೋದಕ್ಕೂ ಮತ್ತು ಹುದ್ದೆಗಳ ಸಂಖ್ಯೆಯೂ ಸಹ ಅಲ್ಲಿ ಇರ್ತವೆ ನೆಕ್ಸ್ಟ್ ಟೈಮ್ ನೋಟಿಫಿಕೇಷನ್ ಮಾಡುವಾಗಲೂ ಸಹ. ಅಂತಂದರೆ ಈ ಸದ್ಯ 8,000 ಮಾಡಿದ್ರು ಈಗ 12 ಪೊಲೀಸ್ ಸ್ಟೇಷನ್ ಹೊಸದಾಗಿ ಪ್ರಾರಂಭ ಮಾಡೋದ್ರಿಂದ ಮತ್ತೆ ಅಲ್ಲಿ ಹೆಚ್ಚಿನ ಒಂದು ಸಿಬ್ಬಂದಿ ವರ್ಗದವರು ಬೇಕಾಗಿರುವ ಕಾರಣಕ್ಕಾಗಿ ಮತ್ತೊಮ್ಮೆ ನೋಟಿಫಿಕೇಷನ್ನ ಮಾಡ್ತಾರೆ. ಓಕೆ, ಹಾಗಾಗಿ ಈ ಒಂದು ನೋಟಿಫಿಕೇಷನ್ನು ಸಹ ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವಾರ ಅಂತೇಳಿ ಹಿಂದೆಯೂ ಸಹ ಅದೇ ರೀತಿಯಾಗಿ ಹೇಳಿದರು. ಬಟ್ ಯಾವಾಗ ಬರಬಹುದು ಅಂತ ಎಕ್ಸ್ಪೆಕ್ಟೆಡಾಗಿ ಹೇಳೋದಾದರೆ ನಾನು ಒಂದು ಡೇಟನ್ನು ಹೇಳ್ತೀನಿ, ಈ ದಿನ ಬರಬಹುದು ಅಂತೇಳಿ. ಓಕೆ, ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ ನೋಡಿದಾಗ 8,000 ಟೋಟಲಾಗಿ ಎಷ್ಟಪ್ಪ ಇದೆ ಅಂತಂತಂದರೆ ಹುದ್ದೆಗಳು 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವೆ. ಓಕೆ, ಇದರಲ್ಲಿ KSRP, CAR, DR ಬರ್ತವೆ, ಮತ್ತು ಸಿವಿಲ್ ಕಾನ್ಸ್ಟೇಬಲ್ ಬರ್ತವೆ. ಎಲ್ಲ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಏನು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಬರೋದಾದರೆ ಟೋಟಲಾಗಿ 2,000 ಹುದ್ದೆಗಳು ಬರೀ ಬೆಂಗಳೂರಲ್ಲಿಯೇ ಇವೆ. ಹೌದಾ, ಇದೊಂದು ಹೆಚ್ಚಿನ ಒಂದು ಅಂದರೆ ಹುದ್ದೆಗಳು ಸಹ ಅಲ್ಲಿ ನೋಟಿಫಿಕೇಷನ್ ಆಗ್ತವೆ. ಹೌದಾ, ಇದೊಂದು ಸಹ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಟೋಟಲಾಗಿ ನಿಮ್ಮೊಂದು ನೋಟಿಫಿಕೇಷನ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಮೇ 15 ಒಳಗಾಗಿ ಅಥವಾ ಮೇ 20 ಒಳಗಾಗಿ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇದೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ದು ಎಲ್ಲ ಒಂದು ಈಗ ಒಳ ಮೀಸಲಾತಿ ಮುಗಿದಿದೆ, ಎಲ್ಲ ಮುಗಿದಿದೆ. ಮೇ 15 ಅಥವಾ 20 ಒಳಗಾಗಿ ನೀವು ನೋಟಿಫಿಕೇಷನ್ನ ನೋಡ್ಬೋದು, ಅದರ ಒಳಗಾಗಿಯೇ. ಓಕೆ, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂತಂದರೆ ನೋಟಿಫಿಕೇಷನ್ ಬಂದ ನಂತರ ನಾನು ಮತ್ತೆ ಮಾಡ್ತೀನಿ. ಎಲ್ಲಿ ಯಾವ ಡಿಸ್ಟಿಕ್ ಹಾಕಿದರೆ ಅಪ್ಲೈ ಮಾಡಿದರೆ ನಿಮಗೆ ಸೇಫು, ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಈ ಇಯರ್ ಕಟ್ ಆಫ್ ಎಷ್ಟು, ಇದೆಲ್ಲದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.